ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನವು ನಿಮ್ಮ ವಿನಃ ಮುಂದೆ ಸಾಗಲಾರದು. ನಿಮ್ಮ ಪರವಾದ ನಮ್ಮ ನಡುಗೆಯ ಈ ಹೆಜ್ಜೆಗಳಿಗೆ ದಯವಿಟ್ಟು ಗತಿಶಕ್ತಿ ತುಂಬಲು ಜೊತೆಗೆ ಬನ್ನಿರಿ, ಜೊತೆಯಾಗಿ ನಿಲ್ಲಿರಿ. ವೀಕ್ಷಕರೇ, ಯೋನಿಯಲ್ಲಿ ಜನಿಸಿದ ಜೀವರಾಶಿಗಳಲ್ಲಿ ಮಾನವನ ಬದುಕು ಶ್ರೇಷ್ಠವಾದದ್ದು ಎಂಬುದು ಸನಾತನದ ನಂಬುಗೆಯ ಪ್ರತೀತಿ. ಇಂಥ ಬದುಕಿನ ಎಲ್ಲ ವಿಘ್ನಗಳನ್ನು ನಿವಾರಿಸಿ ಸಮೃದ್ಧಿಯ ಬಾಳು ಕರುಣಿಸುವಾತನೇ ದೇವರ ದೇವ, ನಿಯಾಮಕನ ಅಂಶವನ್ನು ಹೊಂದಿರುವ ಪ್ರಥಮ ಪೂಜಿಪ ಗಣಪತಿ ದೇವ. ಶ್ರೀ ಗಣೇಶನು ಮತ್ತೊಮ್ಮೆ ಮಾತೆ ಪಾರ್ವತೀದೇವಿಯ ಜೊತೆಗೆ ಭೂಮಿಗೆ ಬಂದಿದ್ದಾನೆ. ಇವತ್ತು ಸ್ವರ್ಣಗೌರಿಯ ಪೂಜೆ ನಡೆಯುತ್ತಿದೆ. ನಾಳೆ ಚತುರ್ಥಿಯಲ್ಲಿ ಗಣಪತಿ ದೇವರನ್ನು ಆರಾಧಿಸುವ ಸಡಗರ ನಮ್ಮನ್ನು ತುಂಬಿಕೊಂಡಿದೆ. ಅಂದಿನ ಶಿಷ್ಟಾಚಾರದ ಗಣೇಶ ಇಂದು ಹೊಸ ತಲೆಮಾರಿನ ಮಾಡರ್ನ್ ಸ್ಟೈಲ್ ಸೇವೆಗಳಿಗೂ ಸೈ ಅಂತ ಆ ಹೊಸ ಬಗೆಯಲ್ಲೇ ಬಂದು ವಿರಾಜಮಾನನಾಗುತ್ತಾನೆ, ಬಂದು ಸೇವೆ ಸ್ವೀಕರಿಸುತ್ತಾನೆ. ಮೋದಕ, ಕಡುಬು, ಕೋಡಬೇಳೆ, ಚಕ್ಕುಲಿ, ಕಜ್ಜಾಯ ವಗೈರೆ ವಗೈರೆ ಜೊತೆಗೆ ಜಂಕ್ ಫುಡ್ ಕೂಡ ಒಪ್ಪುತ್ತಿದ್ದಾನೆ. ಪೂಜಿಸುವ ವಿಧಾನಗಳಲ್ಲಿ ಬದಲಾವಣೆ ಬಂದರೂ ಸಹ ಮೂಷಕ ವಾಹನನು ಕರುಣೆಯ ದೃಷ್ಟಿ ಹರಿಸೋದು ನಿಷ್ಕಲ್ಮಶ ಮನಸ್ಸಿನಲ್ಲಿ ಒಡಮೂಡುವ ಮಂತ್ರ ಪಠಣದ ವಿಧಾನದಿಂದ ಮಾತ್ರ ಎಂಬುದನ್ನು ನಾವು ಗಣಪತಿಯ ಆರಾಧಕರು ಎಂದು ಮರೆಯುವುದು ಬೇಡ ಪ್ರೇಕ್ಷಕರೇ. ಭಾದ್ರಪದ ಶುಕ್ಲ ತದಿಗೆ ಮತ್ತು ಚೌತಿ ತಿಥಿಗಳೆರಡೂ ಅತ್ಯಂತ ಪ್ರಶಸ್ತ ದಿವಸಗಳು. ಈ ದಿನಗಳಲ್ಲಿ ಗಣಪತಿ ದೇವರನ್ನು ಸ್ಮರಿಸಿಕೊಂಡು ಆತನ ಮಂತ್ರ ಪಠಣ ಕ್ರಿಯೆ ಮನುಷ್ಯನ ಸರ್ವತೋಮುಖ ಶ್ರೇಯಸ್ಸಿನ ಅಡಿಪಾಯವೆಂದು ಬಲ್ಲವರು ಹೇಳುವುದುಂಟು. ಬಂದ ಬರುವ ಎಲ್ಲ ವಿಘ್ನಗಳನ್ನು ನಿವಾರಿಸುತ್ತಾ ಆಯಸ್ಸು, ಆರೋಗ್ಯ, ವಿದ್ಯೆ, ಜ್ಞಾನ, ಏಕಾಗ್ರತೆ, ಶ್ರೇಯಸ್ಸು, ಯಶಸ್ಸು, ಸಂಪತ್ತು, ಸಮೃದ್ಧಿ ಹೀಗೆ ಅಷ್ಟೈಶ್ವರ್ಯಗಳನ್ನೆಲ್ಲ ತಂದಿಡುತ್ತಾನೆ ಈ ಗೌರೀಸುತ. ಇಂಥ ಗಜಾನನನ 16 ಅತ್ಯದ್ಭುತವಾದಂತಹ ಸರಳ ಮಂತ್ರಗಳನ್ನು ನಾವು ಈ ದಿನಗಳಲ್ಲಿ ಗಮನಿಸಿದರೆ, ಒಮ್ಮೆ ಪಠಿಸಿದರೆ ಮೇಲೆ ತಿಳಿಸಲಾದ ಆ ಎಲ್ಲ ಸೌಭಾಗ್ಯಗಳನ್ನು ತಂದಿಡುತ್ತಾನೆ ಗಣಪತಿ ಎಂಬುದು ಪ್ರತೀತಿಯಲ್ಲಿ ಉಂಟು. ಹಾಗಾದ್ರೆ ಬನ್ನಿ ಅವುಗಳನ್ನೊಮ್ಮೆ ತಿಳಿದುಕೊಳ್ಳೋಣ. ಇಲ್ಲಿ ನಿಮಗಾಗಿ ವಿಶ್ವ ಪ್ಲಸ್ ಟಿವಿ ಆ ಎಲ್ಲ 16 ಸ್ತೋತ್ರಗಳನ್ನು, ಮಂತ್ರಗಳನ್ನು ಸಂಗ್ರಹಿಸಿ ಕೊಡುತ್ತಾ ಇದೆ. ಈ 16 ಪವರ್ಫುಲ್ ಗಣೇಶನ ಮಂತ್ರಗಳಲ್ಲಿ ಇದು ಬೀಜ ಮಂತ್ರ. ಮೊದಲ ಮಂತ್ರ ಗಂ ಎನ್ನುವ ಒಂದಕ್ಷರದ ಈ ಮಂತ್ರ ಗಣೇಶನ ಬೀಜ ಮಂತ್ರ. ನಿಜಕ್ಕೂ ಒಂದಕ್ಷರದ ಈ ಬೀಜ ಮಂತ್ರವು ಗಣಪತಿಯ ಆಶೀರ್ವಾದವನ್ನು ತಂದಿಡುವ ಚಿಕ್ಕ ಮಂತ್ರ. ಎರಡನೆಯದ್ದು ಶ್ರೀ ವಕ್ರತುಂಡಾಯ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವಧಾ. ಇದು ಜೀವನದ ಎಲ್ಲ ಅಡ್ಡಿ ಆತಂಕ ಅಡೆತಡೆ ನಿವಾರಿಸುವಂತಹ ಶಕ್ತಿಶಾಲಿ ಮಂತ್ರ. ಮೂರನೆಯ ಮಂತ್ರ ಓಂ ಶ್ರೀ ಗಂ ಸೌಭಾಗ್ಯ ಗಣಪತಯೇ ವರವರದಾ ಸರ್ವಜನ್ಮ ಮೇ ವಶಮಾನ್ಯ ನಮಃ ಅಂತ ಹೇಳಿ ಆತನಿಂದ ಬಂದೊದಗುವ ಅದೃಷ್ಟದ ಮಂತ್ರ ಇದಾಗಿದೆ. ಇದರ ಪಠಣದಿಂದ ಅದೃಷ್ಟವೇ ಹುಡುಕಿಕೊಂಡು ಬರಲಿದೆಯಂತೆ. ನಾಲ್ಕನೆಯ ಮಂತ್ರ ನೋಡೋಣವೇ. ಓಂ ಕಪಿಲಾಯ ನಮಃ. ಇದರ ಪಠಣ ನಮ್ಮೆಲ್ಲ ಆಶಯಗಳನ್ನು ತುಂಬಿ ತರುವ ಶಕ್ತಿ ಶಾಲಿ ಮಂತ್ರವಾಗಿದೆ. ಐದನೆಯದ್ದು ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಈ ಗಣೇಶ ಗಾಯತ್ರಿ ಸ್ತೋತ್ರ ವಿಶೇಷ ಶಕ್ತಿ ಪಡೆದುಕೊಂಡಿದೆ. 6 ಮತ್ತು 7ನೆಯ ಮಂತ್ರವೆಂದರೆ ಓಂ ಶ್ರೀ ಗಣೇಶಾಯ ನಮಃ, ಓಂ ಗಂ ಗಣಪತಯೇ ನಮಃ. ಗಜಾನನನನ್ನು ಪೂಜಿಸುವ 2 ಸರಳ ಸ್ತೋತ್ರಗಳು ಇವಾಗಿವೆ. 8ನೆಯ ಮಂತ್ರ ಓಂ ವಕ್ರತುಂಡಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಗಜಕಾರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ಬಾಲಚಂದ್ರಾಯ ನಮಃ. ಇವಿಷ್ಟು ಸಾಲುಗಳು ನಮಸ್ಕಾರ ಮಾಡುವಾಗ ಪಠಿಸುವಂತ ಗಣೇಶನ ಮಂತ್ರಗಳಾಗಿವೆ. 9ನೆಯ ಮಂತ್ರ ಓಂ ಶ್ರೀ ಹ್ರೀಂ ಕ್ಲೀಂ ಗ್ಲೌಂ ಗಣ ಗಣಪತಯೇ ವರವರದ ಸರ್ವಜನ್ಮ ವಶಮಾನಾಯ ಸ್ವಾಹ. ಇದು ನಮ್ಮಲ್ಲಿರುವ ಅಲ್ಫಾ ಶಕ್ತಿಯನ್ನು ವರ್ಧಿಸುತ್ತದೆ. ಮನಃಪೂರ್ವಕವಾಗಿ ಗೌರೀಸುತನನ್ನು ಪೂಜಿಸಲು ಭಕ್ತರು ಈ ಮಂತ್ರವನ್ನು ಪಠಿಸುವುದುಂಟು. ಇನ್ನು 10ನೆಯ ಮಂತ್ರ ಹೀಗಿದೆ. ಓಂ ವಿಕಟಾಯ ನಮಃ. ಇದು ಮನುಷ್ಯನ ದೇಹ ಶಕ್ತಿ ವೃದ್ಧಿಸುವುದುಂಟು ಎಂದು ಹೇಳಲಾಗಿದೆ. ಮಾನಸಿಕ ಶಕ್ತಿಗೆ ಕೂಡ ಇದು ಹೆಚ್ಚು ಪೂರಕ ಶಕ್ತಿಯನ್ನು ತಂದುಕೊಡುತ್ತದೆ. 11ನೆಯ ಮಂತ್ರವೆಂದರೆ ಓಂ ವಿಘ್ನನಾಶಾಯ ನಮಃ. ಅಡೆತಡೆಗಳನ್ನು ತೊಡೆದು ಹಾಕುವ ಇನ್ನೊಂದು ಸರಳ ಮಂತ್ರ ಇದಾಗಿದೆ.
ಮುಂದಿನದ್ದು 12ನೆಯ ಮಂತ್ರ. ಪ್ರೇಕ್ಷಕರೇ, ಓಂ ವಿನಾಯಕಾಯ ನಮಃ. ಇದು ನಮ್ಮಲ್ಲಿ ನಾಯಕತ್ವದ ಗುಣಶಕ್ತಿಯನ್ನು ಹೆಚ್ಚಿಸಿಕೊಡುತ್ತದಂತೆ. ನಂತರದ್ದು 14ನೆಯದ್ದು. ಅದೇನೆಂದ್ರೆ, ಓಂ ನಮೋ ಸಿದ್ಧಿ ವಿನಾಯಕಾಯ ಸರ್ವಕಾರ್ಯ ಕರ್ತ್ರೆ ಸರ್ವ ವಿಘ್ನ ಪ್ರಶಮ್ನಾಯ ಸರ್ವರ್ಜಯ ವಶ್ಯಕರ್ಣಾಯ ಸರ್ವಜನ ಸರ್ವಸ್ತ್ರೀ ಪುರುಷ ಆಕರ್ಷಣಾಯ ಶ್ರೀ ಓಂ ಸ್ವಾಹ. ಶಕ್ತಿ ಕಾರ್ಯ ಸಿದ್ಧಿ ಮಂತ್ರ ಇದಾಗಿದೆ. ಕಡೆಯ 2 ಮಂತ್ರಗಳೇನೆಂದ್ರೆ ಅವು ಇಲ್ಲಿವೆ ನೋಡಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನ ಜನ್ಮಾಯ ವಶಮಾನಯೇ ಸ್ವಾಹ ಹಾಗೂ ತತ್ಪುರುಷಾಯೇ ವಿದ್ಮಹೇ ವಕ್ರತುಂಡಾಯೇ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೆ ಓಂ ಗಣೇಶ ಋಣಂ ಛಿಂಧಿ ವರೇಣ್ಯಂ ಹೂಂ ನಮಃ ಫುಟ್. ಈ ಮಂತ್ರ ನಮ್ಮ ಬಡತನವನ್ನು ತೊಡೆದು ಹಾಕಿ ಸಾಲಮುಕ್ತ ಜೀವನವನ್ನು ಅನುಗ್ರಹಿಸುತ್ತದೆ ಎಂಬುದು ಪ್ರತೀತಿಯಲ್ಲಿದೆ. ಈ ಎಲ್ಲ ಮಂತ್ರಗಳನ್ನು ಪೂರ್ಣ ನಂಬಿಕೆ ಹಾಗೂ ಶ್ರದ್ಧೆಯಿಂದ ಪಠಿಸುವ ರೂಢಿ ನಮ್ಮದಾಗಬೇಕಿದೆ. ಪ್ರೇಕ್ಷಕರೇ, ಈ ಎಲ್ಲ ಮಂತ್ರಗಳನ್ನು ಒಮ್ಮೆ ಗಣೇಶ ಚತುರ್ಥಿ ಪರ್ವಕಾಲದಲ್ಲಿ ಶ್ರದ್ಧೆ, ಭಕ್ತಿ ಹಾಗೂ ವಿಶ್ವಾಸಗಳ ಸಿಂಚನದ ಮನಸ್ಸಿನಿಂದ ಅನುಸಂಧಾನ ಮಾಡಿ ಬರುವ ವರ್ಷವೆಲ್ಲ ನಮ್ಮ ಆಶಯದ ಗುರಿಗಳನ್ನು ಮುಟ್ಟೋಣ. ಇನ್ನೊಂದು ಮಹತ್ವದ ಸಂಗತಿ ನಾವು ಮರೆಯಬಾರದು ಈ ದಿವಸದಲ್ಲಿ. ಅದೇನೆಂದರೆ ಶಮಂತಕಮಣಿ ಕಥಾಪ್ರಸಂಗ. ಈ ಕಥೆಯಂತೆ ಅಪವಾದ ಮುಕ್ತರಾಗಿ ಬಾಳಬೇಕಾದರೆ ಗಣೇಶ ಚತುರ್ಥಿ ದಿನ ಚಂದ್ರನನ್ನು ನೋಡಬಾರದು ನಾವಾರು. ವಿಶ್ವ ಪ್ಲಸ್ ಟಿವಿ ಅಭಿಮಾನಿ ಪ್ರೇಕ್ಷಕರಿಗೆಲ್ಲ ನಮ್ಮ ತಂಡದ ಪರವಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್